ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆಯುತ್ತಿರುವ ಈ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳಿಗಾಗಿ ಬಾಯಿ ಬಿಡುತ್ತಿರುವ ಅಲೆಮಾರಿ ಸಮುದಾಯದ ಕಾಡುಗೊಲ್ಲ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವ ಮೂಲಕ ಆ ಸಮುದಾಯದ ಅಸ್ತಿತ್ವ ಹಾಗೂ ಕಾರ್ಯಭಾರಕ್ಕೆ ಒಂದು ಅವಕಾಶವನ್ನು ಕಾಂಗ್ರೆಸ್ ಸರ್ಕಾರ ಕಲ್ಪಿಸಿದ್ದು, ಈ ಹಿಂದೆ BS ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಈ ನಿಗಮ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂತು. ಅದು ಬಿಜೆಪಿಗರು ತಮ್ಮ ಇಚ್ಛಾಶಕ್ತಿಯಿಂದ ಮಾಡಿದ್ದೋ ಅಥವಾ ಆಗ ನಡೆಯುತ್ತಿದ್ದ ಶಿರಾ ಉಪಚುನಾವಣೆಯ ಲಾಭ ಪಡೆಯಲು ಮಾಡಿದ್ದೋ, ಅಂತೂ ಇಂತೂ ಕಾನೂನುಬದ್ಧ ರೂಪ ನೀಡಿ ಅಸ್ತಿತ್ವಕ್ಕೆ ಬಂದ ನಿಗಮದ ಅಧ್ಯಕ್ಷರಾಗಿ ಶಿರಾದವರೇ ಆದ ಚಂಗಾವರ ಮಾರಣ್ಣ ಮೊದಲ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ವೇಗದಲ್ಲೇ ಅಧಿಕಾರ ನಡೆಸಲು ಅವಕಾಶ ವಂಚಿತರಾಗಿದ್ದು ಇದೀಗ ಇತಿಹಾಸದ ಪುಟ ಸೇರಿದ್ದಾಯಿತು. ಇದೀಗ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕಾಡುಗೊಲ್ಲ ನಿಗಮದ ಅಧ್ಯಕ್ಷರನ್ನಾಗಿ ಶಿರಾ ತಾಲೂಕಿನ ಕಟ್ಟ ಕಾಂಗ್ರೆಸ್ಸಿಗ ಹಾರೋಗೆರೆ ಮಹೇಶ್ ನೇಮಕ ಮಾಡಿದ್ದು, ನಿನ್ನೆ ತುಮಕೂರಿನಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಗೌರವ ಸ್ವೀಕರಿಸಲು ನಗರಕ್ಕೆ ಆಗಮಿಸಿದ್ದ ವೇಳೆ ಜಿಲ್ಲೆಯ ನಾನಾ ಭಾಗಗಳಿಂದ ಬಂದಿದ್ದ ಸಮುದಾಯದ ಯುವಕರು, ಮಹಿಳೆಯರು ಹೂಗುಚ್ಛ ನೀಡಿ ಹಾರ ಹಾಕುವ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ನೋಡಿದ್ರಲ್ಲ ಆ ಸಮುದಾಯದ ಜನರ ಖುಷಿಯನ್ನ. ಇದುವರೆಗೂ ಏನೋ ಕಳ್ಕೊಂಡಿದ್ವಿ, ಆದರೆ ಇದೀಗ ನಮ್ಮ ಸಮುದಾಯದಲ್ಲಿ ಒಂದು ಬೆಳಕು ಕಾಣುವಂತ ಕೆಲಸವಾಗಿದೆ ಅನ್ನೋ ಸಂಭ್ರಮದಲ್ಲಿದ್ರು. ಆದರೆ ಅಧ್ಯಕ್ಷ ಮಹೇಶ್ ಸ್ವಲ್ಪ ದಾಡಿಸಿತನ ಇರುವ ವ್ಯಕ್ತಿತ್ವ, ಮನಸ್ಸಿಗೆ ಬಂದ ಮಾತಿಗೆ ಯಾವುದೇ ಫಿಲ್ಟರ್ ಇಲ್ಲದೆ ಮಾತನಾಡಿ ಬಿಡುವ ಸ್ವಭಾವ. ಅವ್ರಿಗೊಂದು ಸಣ್ಣ ಸಲಹೆ, ಇಷ್ಟು ದಿನ ತಾವು ಏನು ಮಾತನಾಡಿದ್ರು ಅದು ಲೆಕ್ಕಕ್ಕೆ ಬರ್ತಾ ಇರಲಿಲ್ಲ. ಇದೀಗ ಒಂದು ಸ್ಥಾನಮಾನ ಸಿಕ್ಕಿದೆ, ಗಂಭೀರವಾಗಿ ಆಲೋಚಿಸಿ ಮಾತನಾಡಬೇಕಿದೆ. ಆ ಸ್ಥಾನದ ತೂಕವನ್ನ ಕಾಪಾಡುವ ಗೌರವ ಜವಾಬ್ದಾರಿ ಹೆಗಲೇರಿದೆ. ಮೊದಲೇ ಅದಕ್ಕಿದ್ರೆ ಇದಕ್ಕಿಲ್ಲ, ಇದಕ್ಕಿದ್ರೆ ಅದಕ್ಕಿಲ್ಲ ಅನ್ನುವಂತ ಆರ್ಥಿಕ ಸ್ಥಿತಿ ಎದುರಿಸುತ್ತಿರುವ ಮಹೇಶ್ ಮುಂದೆ ಸಾಲು ಸವಾಲುಗಳಿವೆ. ಅದರಲ್ಲೂ ಆ ಸಮುದಾಯದಲ್ಲಿ ಕೆಲ ಮಂದಿ ಏಕುಪುಕ್ಕು ತಿಳಿಯದೆ ಮಾತನಾಡುವ ಸ್ವಭಾವದವರು ಹೆಚ್ಚಾಗಿದ್ದು, ಅವರನ್ನೆಲ್ಲ ನಿಭಾಯಿಸುವುದು ದೊಡ್ಡ ಸವಾಲು. ಇದರ ನಡುವೆ ಪಕ್ಷದ ಇಮೇಜ್ ಹೆಚ್ಚಿಸುವ ಕೆಲಸ, ನಾಯಕರನ್ನ ಸಂತೃಪ್ತಿ ಮಾಡುವ ಜವಾಬ್ದಾರಿ, ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ನಿಗಮ ಮಂಡಳಿ ಅಸ್ತಿತ್ವಕ್ಕೆ ತಂದು ಇರೋದು ಇಲ್ಲದನ್ನ ನೋಡಿಕೊಂಡು ಒಳ್ಳೆ ಆಡಳಿತ ನೀಡಬೇಕಿದೆ. ಆ ಹೊಣೆಗಾರಿಕೆಯ ಸಮರ್ಥವಾಗಿ ನಿಭಾಯಿಸಲಿ ಅನ್ನೋ ಸದಾಶಯದೊಂದಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೇನೆ. ಮುತ್ತುರಾಜ್ ಅವರು ಹಾಗೂ ರೈಲ್ವೆ ಸಲಹಾ ಸಮಿತಿ ಸದಸ್ಯರುಗಳಾದಂತಹ ಸಾಮಾನ್ಯ ಡಾಕ್ಟರ್ ಕನ್ಯಾಕುಮಾರಿ ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.